ಕುಡಿಯೋ ನೀರಿನ ವಿಚಾರದಲ್ಲಿ ಜನರ ಬವಣೆ ನೀಗ್ತಾನೆ ಇಲ್ಲ. ಒಂದೊಂದು ಏರಿಯಾದಲ್ಲೂ ಹನಿ ಹನಿ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಇಲ್ಲೊಂದು ಏರಿಯಾದಲ್ಲಂತೂ ಕುಡಿಯೋ ನೀರಿನ ವಿಚಾರದಲ್ಲಿ ನಲಿಯಲ್ಲಿ ನೀರು ಬರೋದು ನೋಡೇ 1 ತಿಂಗಳು ಆಯ್ತು ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಏರಿಯಾದ ಜನರ ಪಾಡಿತು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಜಲಮಂಡಳಿ ಅಧಿಕಾರಿಗಳೇ, ಇಲ್ಲಿ ನೋಡಿ, ಈ ಏರಿಯಾದಲ್ಲಿ ನೀರಿನ ಸಮಸ್ಯೆ ಹೇಳತಿರೋದು. ನಮಗೆ ಸಂಪತ್ತು ಬೇಡ, ಕುಡಿಯೋದಕ್ಕೆ ನೀರು ಕೊಡಿ. ಬೆಂಗಳೂರಲ್ಲಿ ದಿನಕ್ಕೂ ಕೂಡ ನೀರಿನ ಅಭಾವ ಹೆಚ್ಚಾಗ್ತಿದೆ. ನೀರಿಗಾಗಿ ಜನರ ಪರದಾಟ ಕೂಡ ಒಂದೊಂದು ಏರಿಯಾಗಳಿಗೂ ಕೂಡ ಭಿನ್ನ ಭಿನ್ನ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನಾನೀಗ ಇರುವಂಥ ಏರಿಯಾದಲ್ಲಿ ನಿಜಕ್ಕೂ ಕೂಡ ಸುಮಾರು 1.5-2 ತಿಂಗಳಾಗಿದೆ. ಇಲ್ಲಿನ ಜನ ನಲ್ಲಿಗಳಲ್ಲಿ ಅಂದರೆ ಅವರ ಕೊಳಾಯಿಗಳಲ್ಲಿ, ಅವ್ರ ಮನೆಗಳಲ್ಲಿರುವಂಥ ಕೊಳಾಯಿಗಳಲ್ಲಿ ನೀರನ್ನು ನೋಡಿ, ಅಂದರೆ ಇಲ್ಲಿ ನೀರನ್ನು 1.5-2 ತಿಂಗಳಿನಿಂದಲೂ ಕೂಡ ಬಿಡುವಂಥ ಕೆಲಸನೇ ಆಗಿಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ನೀರನ್ನು ಬಿಡ್ತಾ ಇದ್ದಿದ್ದು ಇಲ್ಲಿನ ಬೋರ್ವೆಲ್ಗಳ ಆಧಾರದಲ್ಲಿ, ಅಂದರೆ ಬೋರ್ವೆಲ್ಗಳ ಮೂಲಕ ನಲ್ಲಿಗಳಲ್ಲಿ ನೀರನ್ನು ಬಿಡ್ತಾ ಇದ್ರು. ಆದರೆ ಬೋರ್ವೆಲ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬತ್ತು ಹೋಗಿರೋದ್ರಿಂದ ಇಲ್ಲಿನ ಜನಕ್ಕೆ ಅಂದರೆ ಕೊಳಾಯಲ್ಲಿ ನೀರು ನೋಡಿನೇ ಅಪರೂಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಏರಿಯಾದ ಹೆಸರು ಚನ್ನನಾಯಕನ ಪಾಳ್ಯ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರ್ಕೊಂಡಿದೆ. ಈ ಏರಿಯಾದ ಸುಮಾರು 3-4 ಸಾವಿರ ಜನ ನಲ್ಲಿಗಳಲ್ಲಿ ನೀರನ್ನು ನೋಡಿ 1.5-2 ತಿಂಗಳಾಗಿದೆ. ನಿಜಕ್ಕೂ ಇಲ್ಲಿನ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಟ್ಯಾಂಕರ್ ಬಂದರೆ ಈ ಜನಕ್ಕೆ ಹೋದ ಪ್ರಾಣ ಬಂದಂತಾಗುತ್ತೆ. ಅಷ್ಟರ ಮಟ್ಟಿಗೆ ನೀರಿನ ಬವಣೆ ಈ ಜನ ಎದುರಿಸ್ತಾ ಇದ್ದಾರೆ. ನಿಜಕ್ಕೂ ನಾವು ಬೆಂಗಳೂರಿನಲ್ಲಿಯೇ ಇದ್ದೇವಾ ಅಂತ ಅನಿಸುತ್ತೆ. ಇದ್ದ 3 ಬೋರ್ವೆಲ್ ಮೂಲಕ ನೀರನ್ನು ನೀಡಲಾಗ್ತಿತ್ತು. ಆದರೆ ಕಳೆದ 2 ತಿಂಗಳ ಹಿಂದೆಯೇ ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಅಂದಿನಿಂದ ಪ್ರತಿನಿತ್ಯವೂ ಕೂಡ ನೀರಿನ ಸಂಕಷ್ಟ ಎದುರಾಗ್ತಾ ಇದೆ. ಸರ್, ನೀರೇ ಬರಲ್ಲ ಸರ್. ನೀರು ಬರೋದೇ ಬಿಡ್ತಾವ್ರೆ. ಇವಾಗ 1 ತಿಂಗಳಿದ್ದಾನ ಬಿಡ್ತಾ ಇದ್ರೆ ಬರೀ 5 ಬಿನ್ಗೆ ಬಿಡ್ತಾರೆ ಸರ್ ಕುಡಿಯೋಕ್ಕೆ. ಆಮೇಲೆ ಬಳಸೋ ನೀರು ಅಂತ 2 ದಿನಕ್ಕೊಂದಿನ ಬರುತ್ತೆ. ಅದು 10 ಬಿನ್ಗೆ ಇಟ್ಕೋಬೇಕು. 10 ಬಿನ್ಗೆ ಇಟ್ಕೊಂಡು ನಾವು ಬಟ್ಟೆ ಒಗೆಯೋದ ಏನು ಮಾಡಬೇಕು ಸರ್? 10 ಬಿನ್ಗೆ ನೀರಲ್ಲಿ ಮಕ್ಕಳು ನೋಡ್ಕೋಬೇಕು. ಮಕ್ಕಳು ಬಟ್ಟೆ ಒಗ್ಕೊಳ್ಳೋದ, ನಮ್ಮ ಬಟ್ಟೆ ಒಗೆಯೋದ, ಅಥವಾ ಪಾತ್ರೆ ತೊಳೆಯೋದ, ನೆಲ ತೊಳೆಯೋದ, ಏನು ಮಾಡಬೇಕು ಸರ್? 10 ಬಿನ್ಗೆ ನೀರು ತಗೊಂಡು ನಾವು ಏನು ಮಾಡ್ಬೋದು ಸರ್? ಜನಪ್ರತಿನಿಧಿಗಳು, ಅಧಿಕಾರಿಗಳಿಂದ ಯಾವುದೇ ಸಂಪತ್ತು ಬೇಡ, ಕುಡಿಯೋದಕ್ಕೆ ನೀರು ಕೊಡಿ ಅಂತೇಳಿ ಜನ ಅಂಗಲಾಚುತ್ತಾ ಇದ್ದಾರೆ. ದಿನಕ್ಕೆ 1-2 ಟ್ಯಾಂಕರ್ ನೀರು ಬರುತ್ತೆ. ಹೆಂಗೆ ಜೀವನ ನಡೆಸಬೇಕು? ಬೆಂಗಳೂರಿನಲ್ಲಿ ನೀರಿಲ್ಲದೆ ನಿಕೃಷ್ಟ ಬದುಕು ಅನುಭವಿಸುವಂತಾಗಿದೆ. ನಮಗೆ ನೀವು ಏನು ಮಾಡೋದು ಬೇಡ, ಕುಡಿಯೋದಕ್ಕೆ ಸರಿಯಾಗಿ ನೀರು ಕೊಡಿ. ನೀರಿಲ್ಲದೆ ಟ್ಯಾಂಕರ್ ಹಿಂದೆ ನೀರಿಗಾಗಿ ವಯಸ್ಸಾದವರು ಬಿಂದಿಗೆ ಹಿಡಿದು ಓಡಾಡುವಂತಾಗಿದೆ. ಬಿಂದಿಗೆ ಹೊತ್ತು ವಯಸ್ಸಾದವರು ನರಕವನ್ನು ಅನುಭವಿಸ್ತಿದ್ದಾರೆ. ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸಿ ಅಂತಿದ್ದಾರೆ ಚನ್ನನಾಯಕನ ಪಾಳ್ಯದ ಜನ. ನೀರೇ ಇಲ್ಲ ಅಂದರೆ ನಮ್ಮ ಜೀವನ ಹೆಂಗೆ ಸರ್? ನೀರಿದ್ರೆ ಅಲ್ವಾ ಸರ್ ಎಲ್ಲ ಯಾವುದೊಂದಕ್ಕೂ. ನೀರೇ ಇಲ್ಲ ಅಂದರೆ ಹೆಂಗೆ ನಾವು ಇರಬೇಕು ಸರ್? ಓಟ್ ಹಾಕಕ್ಕೆ ಮಾತ್ರ ಅಮ್ಮ ಅಕ್ಕ ತಂಗಿದ್ದೀರಾ ಅಂತ ಬರ್ತಾರೆ. ಮೇಲಕ್ಕೆ ನೇತ್ರವತಿ ಎರ್ದಂಗೆ ಹರಿತಾ ಇದೆ ಸರ್ ನೀರು. ನಮಗೊಂದು ತೊಟ್ಟು ನೀರು ಕೆಳಗಡೆಗೆ ಬಿಡ್ತಾ ಇಲ್ಲ. ಒಂದು ಚೂರು ನಮಗೆ ಕೆಳಗಡೆಗೆ ನೀರು ಬಿಡ್ತಾ ಇಲ್ಲ ಸರ್. ಕೇಳಕ್ಕೋದ್ರೆ ನಮ್ಮನ್ನು ಒಳಗಡೆಗೆ ಬಿಡಲ್ಲ. ದೊಡ್ಡವರು ಒಳಗಡೆಗೆ ಬಿಡಲ್ಲ. ನಾವು ಹೋಗಿ ಅವ್ರ ಮನೆ ಬಾಗ್ಲಿಗೆ ತಿರುಗಿ ಮಕ್ಕದ ಮೇಲೆ ಬಟ್ಟೆ ಹಾಕ್ಕೊಂಡು ಮನೆಗೆ ಬರಬೇಕು. ಒಂದೊಂದು ಏರಿಯಾದ ಜನರ ನೀರಿನ ಸಮಸ್ಯೆ ಒಂದೊಂದು ಥರ. ಈ ಚನ್ನನಾಯಕನ ಪಾಳ್ಯದ ಜನರ ಸಂಕಷ್ಟ ಮಿತಿ ಮೀರಿದೆ. ಕೊಡ್ತಾ ಇರುವ 5-6 ಬಿಂದಿಯಲ್ಲಿ ಒಂದು ಕುಟುಂಬ ಬದುಕೋದು ನಿಜಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಕೂಡಲೇ ಈ ಭಾಗದ ಜನರಿಗೆ ಮತ್ತಷ್ಟು ನೀರಿನ ವ್ಯವಸ್ಥೆ ಮಾಡಿದರೆ ಸಾಕು ಅನ್ನೋದು ನಮ್ಮ ಮನವಿ ಕೂಡ. ನಮ್ಮನ್ನ ಸಂಪತ್ತು ಕೇಳ್ತಿಲ್ಲ, ಇನ್ನೊಂದು ಕೇಳ್ತಿಲ್ಲ. ನಮಗೆ ಕುಡಿಯೋದಕ್ಕೆ ನೀರು ಸರಿಯಾಗಿ ಬಿಡಿ ಸಾಕು. 1.5 ತಿಂಗಳಾಗಿದೆ ನಾವು ನೀರನ್ನು ನೋಡಿ, ಕೊಳಾಯಿಗಳಲ್ಲಿ ನೀರನ್ನು ನೋಡಿ. ಈಗಲಾದರೂ ದಯವಿಟ್ಟು ಟ್ಯಾಂಕರ್ಗಳನ್ನು ಕಳಿಸ್ತಿದ್ರಿ, ಆದರೆ ಅದು ಯಾವುದಕ್ಕೂ ಕೂಡ ಸಾಕಾಗ್ತಿಲ್ಲ. ಕೇವಲ 5 ಬಿನ್ಗೆ ಇಟ್ಕೊಂಡು ಮನೆಯವರೆಲ್ಲರೂ ಕೂಡ ಅದನ್ನೇ ಕುಡಿಯೋದು, ಅದನ್ನೇ ಬಳಸೋದಾದರೆ ಹೇಗೆ ಸಾಧ್ಯ? ಅದು ನೀವು ದಯವಿಟ್ಟು ನಮಗೆ ನೀರನ್ನು ಕೊಡಿ ಅನ್ನೋ ಥರದ ಒತ್ತಾಯವನ್ನು ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.